ಮಹಿಳಾ ಸಂಘಟನೆಗಳು, ಸಮಾನ ಮನಸ್ಕ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಹೋರಾಟಗಾರ್ತಿಯರು ಸೇರಿಕೊಂಡು ಒಂದು ಮಹಿಳಾ ಮೀಸಲಾತಿಗಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಮೈತ್ರಿಕೂಟವನ್ನು ರಚಿಸಿಕೊಂಡಿದ್ದೀವಿ. ನಾವು ಮಹಿಳಾ ಮೀಸಲಾತಿಗಾಗಿ ಅಂದರೆ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿಗಾಗಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಏನಂದರೆ ಮಹಿಳಾ ಮೀಸಲಾತಿಗಾಗಿ ಒಂದು ಕಾಯ್ದೆಯನ್ನು 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಸರ್ಕಾರ ಏನು ಕಾಯ್ದೆಯನ್ನು ರೂಪಿಸಿದೆ ಅದನ್ನು ಜಾರಿ ಮಾಡಬೇಕು, ಕೂಡಲೇ ಜಾರಿ ಮಾಡಬೇಕು. ಅದಕ್ಕೆ ಯಾವುದೇ ಷರತ್ತುಗಳನ್ನು ಹೇರಬಾರ್ದು. ಅದನ್ನು ಜನಗಣತಿ ಮತ್ತು ಈ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಅದರಲ್ಲಿ ಏನು ಸೇರಿಸಿದ್ದಾರೆ ಅದಕ್ಕೆ ಲಿಂಕ್ ಮಾಡಿದ್ದಾರೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದು ಅದನ್ನು ಕೂಡಲೇ ಯಾವ ಚುನಾವಣೆಗಳು ಬರುತ್ತೆ ಅದಕ್ಕೆ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬೇರೆ ಬೇರೆ ಸ್ವರೂಪಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ. ಅದಕ್ಕಾಗಿ ಏನು ಈಗ ಮಾನ್ಸೂನ್ ಸೆಷನ್ ಬರುತ್ತೆ ಪಾರ್ಲಿಮೆಂಟ್ದು, ಅಲ್ಲಿ ನಾವು ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ರಾಜಧಾನಿಗಳಲ್ಲಿ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಮೈತ್ರಿಕೂಟದಿಂದ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಡೆಸ್ತಾ ಇದ್ದೀವಿ ನಾವು. ಮೊದಲನೇದಾಗಿ ಸರ್ಕಾರ ಏನು 2023ರಲ್ಲಿ ನಾವೆಲ್ಲ ಈ ಒಂದು ಮಹಿಳಾ ಮೀಸಲಾತಿಗಾಗಿ ಹೋರಾಟ ಇವತ್ತು ನೆನೆಯದಲ್ಲ. ಇದು ಹಲವು ದಶಕಗಳಿಂದ 90ರ ದಶಕದಿಂದಲೂ ಕೂಡ ಬೀದಿ ಹೋರಾಟ ಹಾಗೂ ಸಂಸತ್ತಿನ ಒಳಗೆ ಹೋರಾಟ ನಡ್ಕೊಂಡು ಬಂದಿದೆ. ಆಗ ಗೀತಾ ಮುಖರ್ಜಿ ಅಂತ ಒಬ್ರು ಸಂಸದರು ಏನಿದ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಂಸತ್ ಸಮಿತಿ ಏನು ಪಾರ್ಲಿಮೆಂಟರಿ ಕಮಿಟಿ ಏನು ರಚನೆ ಆಗಿತ್ತು, ಅದರಲ್ಲೂ ಕೂಡ ಒಂದು ಬಿಲ್ ಪಾಸ್ ಆಗಿತ್ತು ಮೊದಲನೇ ಬಾರಿಗೆ. ಆದರೂ ಕೂಡ ಇಲ್ಲಿವರೆಗೂ ಒಂದು ಕಾಯ್ದೆ ಆಗಿರಲಿಲ್ಲ. 23ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಚೀಮಾರಿ ಹಾಕಿದ ಮೇಲೆ ಕೇಂದ್ರ ಸರ್ಕಾರ ಅದನ್ನ ಒಂದು ಕಾಯ್ದೆ ಮಾಡಿ, ಆ ಕಾಯ್ದೆಯಿಂದ ಒಂದು ನಮಗೆ ಹೆಣ್ಮಕ್ಳಿಗೆ ಈ ದೇಶದ ಮಹಿಳೆಯರಿಗೆ ಒಂದು ಮೂಗಿಗೆ ತುಪ್ಪ ಸವರೋ ಅಂತ ಕೆಲಸ ಮಾಡಿದೆ. ಅದನ್ನ ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೀವಿ. ಆ ತರ ಒಂದು ಅದಕ್ಕೆ ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಎರಡನ್ನೂ ಲಿಂಕ್ ಮಾಡಬೇಡಿ. ಯಾಕೆಂದ್ರೆ ಇದು ತುಂಬಾ ಈ ತಕ್ಷಣಕ್ಕೆ ಅದನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಮಹಿಳಾ ಮೀಸಲಾತಿಯನ್ನ ತಕ್ಷಣಕ್ಕೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ನಾವೆಲ್ಲ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ವಿ ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತಿದ್ವಿ. ಇನ್ನು ಮುಂದೆ ಬೇರೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಇನ್ನು ದೇವಿ ಅವರು ಐಡ್ವಾದಿಂದ ಮಾತಾಡ್ತಾರೆ. ನಾನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜ್ಯೋತಿ ಅಂತ. ಮಹಿಳಾ ಮೀಸಲಾತಿ ಹೋರಾಟ ನಿನ್ನೆ ಮೊನ್ನೆದಲ್ಲ, 3 ದಶಕಗಳಿಂದ ಮಹಿಳಾ ಸಂಘಟನೆಗಳು ಸಂಸತ್ತಿನ ಒಳಗೆ ಹೊರಗೆ ನಿರಂತರವಾಗಿ ಧ್ವನಿ ಎತ್ತನೆ ಬಂದಿದೆ. ಆದರೆ ಅವರ ರಾಜಕೀಯ ಬೇಳೆಯನ್ನ ಬಯಸ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಈಗಾಗಲೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು, ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಬಾರಿ ಮಹಿಳೆಯರನ್ನ ಮೀಸಲಾತಿ ಕೊಡುವುದಾಗಿ ಒಪ್ಪಿಸಿ ಮತ್ತೆ ಅವ್ರನ್ನ ಆಶ್ವಾಸನೆಗಳನ್ನು ಕೊಟ್ಟು ಮೀಸಲಾತಿಯನ್ನು ಅಲ್ಲಿಂದ ಇಲ್ಲಿ ತನಕ ಜಾರಿ ಮಾಡ್ತಾನೆ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ದೇಶದಲ್ಲಿ 150% ಇರ್ತಕ್ಕಂಥ ಮಹಿಳೆಯರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಮಾನವಾದಂತಹ ಅವಕಾಶಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಈ ದೇಶದ ಅಭಿವೃದ್ಧಿ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ 2014ರಲ್ಲಿ ಅವರು 5 ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅವ್ರ ಪ್ರಣಾಳಿಕೆ ಒಳಗೆ. ನಾನು ಪ್ರಧಾನಮಂತ್ರಿ ಆದ ಮರುದಿನವೇ ನಾನು ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ. ಆವಾಗ ಮೊದಲನೇದಾಗಿ ಮಹಿಳೆಯರಿಗೆ ಅದ್ರ ಬಗ್ಗೆ 5 ವರ್ಷಗಳ ಕಾಲ ಯಾವುದೇ ಮಾತನಾಡದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದು ಮೊದಲನೇ ದ್ರೋಹ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಂದಂಥದ್ದು. 2019ರಲ್ಲಿ
ಮೂರನೇ 2 ಭಾಗ ಅವರೇ ಸಂಸದರಿದ್ರು. ಆ ಸಂದರ್ಭದಲ್ಲೂ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿಲ್ಲ. ಅದು ಬೇಕಾದಂತ ರೀತಿಯಲ್ಲಿ ರೈತ ವಿರೋಧಿ ಮಸೂದೆಗಳನ್ನ ಜಾರಿ ಮಾಡಿದ್ರು, ಮತ್ತೆ ರೈತ ವಿರೋಧಿ ಕರಡ ಮಸೂದೆಗಳನ್ನ ಜಾರಿ ಮಾಡಿದಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಕೊನೆಯ ಸಂದರ್ಭದಲ್ಲಿ 2023ರಲ್ಲಿ ಮೀಸಲಾತಿ ವಿಷಯಗಳನ್ನ ಅವರು ಕೊನೆ ಅಧಿವೇಶನದಲ್ಲಿ ಮಾತನಾಡಿದಂಥದ್ದು ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಎಲ್ಲರೂ ಮಾತಾಡುವಾಗ ಅವರು 2029ಕ್ಕೆ ಜನಗಣತಿ ಆಧಾರದ ಮೇಲೆ ನಾವು ಮೀಸಲಾತಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ತರಾತುರಿ ಒಳಗಡೆ ಮೊನ್ನೆ ಏಪ್ರಿಲ್ನಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಗೆ ವಿಶೇಷ ಅಧಿವೇಶನಗಳನ್ನು ಕರೆದು ಮಾತಾಡೋದು. ಅದೇ 5 ರಾಜ್ಯಗಳ ಚುನಾವಣೆ ಬೇಕಾಗಿತ್ತು ಮಹಿಳೆಯರ ಮತವನ್ನ ಗಳಿಸ್ಕೊಳ್ಳಿಕ್ಕೆ. ಪಿತೃ ಪ್ರಧಾನ ಸಮಾಜ ಮತ್ತು ಮನುವಾದಿ ಸಿದ್ಧಾಂತದೊಳಗಡೆ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸಮಾನತೆ ಅವಕಾಶಗಳನ್ನು ಕೊಡಲ್ಲ. ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಮೋದಿ ಸರ್ಕಾರ ನಿಲ್ಲಿಸಬೇಕು. ಮತ್ತೆ ನಾವು ಕೇಳ್ತಾ ಇದ್ವಿ ಅವ್ರ ಭಾಷಣದೊಳಗಡೆ ಈ ದೇಶದ ಹೆಣ್ಣು ಮಕ್ಕಳಿಗೋಸ್ಕರ ಕಣ್ಣೀರಿಡ್ತಾ ಇದ್ದೀನಿ, ಎಲ್ಲೂ ಹೋರಾಟ ಮಾಡಿದ್ದೀನಿ ಅನ್ನುವಂಥ ಪದಗಳನ್ನ ಮಾತನಾಡೋದು. ನಾನು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಏನಂತ ನಿಮಗೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರಗಳನ್ನು ನಡೆಸಿ ನೆಲೆಸ್ತಂತ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರಲಿಲ್ಲ. ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಕುಸ್ತಿಪಟುಗಳ ಹೆಣ್ಣು ಮಕ್ಕಳು ಸುಮಾರು 3-4 ತಿಂಗಳ ಕಾಲ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಕಣ್ಣಲ್ಲಿ ನೀರು ಬಂದಿಲ್ಲ. ಮತ್ತೆ ಹತ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಸತ್ತಂತ ಹೆಣ್ಣು ಮಕ್ಕಳು ಸತ್ತಾಗ ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ ನೀವು ಕಣ್ಣಲ್ಲಿ ನೀರು ಬರಲಿಲ್ಲ. ಈಗ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೀರಾ. ಆದ್ರೆ ನಾವು ಕೇಳ್ತಾ ಇದ್ದೀವಿ, ನಿಮ್ಗೆ ಕಣ್ಣೀರು ನಿಜವಾಗ್ಲೂ ಅದು ನಾಟಕೀಯ ಮೊಸಳೆ ಕಣ್ಣೀರು ಅಲ್ದನೆ ಹೋದ್ರೆ ಈ ಮುಂದೆ ಬರ್ತಕ್ಕಂಥ ಅಧಿವೇಶನದೊಳಗಡೆ ಯಾವುದೇ ಷರತ್ತುಗಳಿಂದನೆ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ರಾಷ್ಟ್ರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ವಿ. ನೀವು ಮುಂದಿನ ಅಧಿವೇಶನದೊಳಗಡೆ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಿಲ್ಲ ಅಂತ ಹೇಳಿದ್ರೆ ಈ ದೇಶದ ಹೆಣ್ಣು ಮಕ್ಕಳು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಎನ್ನುವಂಥದ್ದನ್ನ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಲೋಕಸಭೆಯಲ್ಲಿ ಅದು ಪಾಸ್ ಆಗಿತ್ತು. ಇನ್ನು ರಾಜ್ಯಸಭಾ ಇಟ್ ಡಿಡ್ ನಾಟ್ ಗೋ ಥ್ರೂ ದ ಲೋಕಸಭಾ. ಸೊ ಅದರಿಂದ ಆ ಬಿಲ್ಲು ಜಾರಿ ಆಗಲಿಲ್ಲ. ಸೊ 2014 ಅದು ಲ್ಯಾಪ್ಸ್ ಆಯಿತು. ಮತ್ತೆ 2023 ಈ ಹೊಸ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾರಿ ಶಕ್ತಿ ಅಧಿನಯ. ಇದರಲ್ಲಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಡಿಲಿಮಿಟೇಷನ್ ಅಂಡ್ ಸೆನ್ಸಸ್. ನಮ್ದು ಏನು ರಿಕ್ವೆಸ್ಟ್ ಇದೆ ಅಂದ್ರೆ ಫ್ರಮ್ ದ ವಿಮೆನ್ಸ್ ಮೂವ್ಮೆಂಟ್ ಅಕ್ರಾಸ್ ದ ಕಂಟ್ರಿ, ಈ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ನ ರಿಮೂವ್ ಮಾಡಬೇಕು. ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆಕ್ಟ್ ನೀಡ್ಸ್ ಟು ಬಿ ಡನ್ ಇಮಿಡಿಯೇಟ್ಲಿ. ಈ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಇನ್ನೂ 10, 15, 20 ವರ್ಷ ವೇಟ್ ಮಾಡಬೇಕು. ಏನು ಹೆಣ್ಮಕ್ಳಿಗೆ ಹೀಗೆ ಎಂಪವರ್ಮೆಂಟ್ ಸಿಗುತ್ತಾ? ನಮ್ಮಿರೋ ಪ್ರೈಮ್ ಮಿನಿಸ್ಟರ್ ಯಾವಾಗಲೂ ಹೇಳ್ತಾರೆ that we are giving empowerment to women. Where is empowerment to women when you are not allowing us to have our seats in the parliament? We are 50% of the population, ಮತ್ತೆ ನಾವು ಕೇಳ್ತಾ ಇರೋದು only 1/3 seat. So ಅದೇನು ನಮಗೆ ದಾನ ಕೊಡ್ತಾ ಇದ್ದಾರಾ? It is a right. It is the right of every citizen of this country to be able to contest. ಆ right to ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. In fact, even before 1996, ನಮಗೊಂದು ದೊಡ್ಡ ರಿಪೋರ್ಟ್ ಬಂದಿತ್ತು 1974 which is called Towards. ಆ ರಿಪೋರ್ಟ್ ಅಲ್ಲಿ ಫಸ್ಟ್ ಟೈಮ್ ಬಂತು that women are not there in adequate numbers in decision making positions. So ಅದರಿಂದ ನಮ್ದು ಹೋರಾಟ, ನಮಗೆ ರೆಸರ್ವೇಷನ್ ಬೇಕು ಅಂತ ಪಂಚಾಯತ್ ಅಲ್ಲಿ ಕೊಟ್ಟರು. ಬಟ್ when it came to parliament, they are not giving. Even now, the 2023 Act in the reservations is there only in the Lok Sabha and in the state assemblies. It is not there for Rajya Sabha or for the MLCs. They are not asking that now. Now you can get our 2023 Act pass agide. Please implement it immediately without
brought into the monsoon session so that women will get a chance, because otherwise women will not get a chance even in the next 2029 elections. So this is the demand from the women's movement. Thank you. My name is Asha Ramesh and I am representing Vimojana.